ಇಂದು ಹಾಸನಾಂಬೆ ದೇವಿಯ ಗರ್ಭಗುಡಿ ಬಂದ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಕ್ತರ ಜಯಘೋಷದೊಂದಿಗೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಕೂಡ ನಡೀತಾ ಇದೆ. ಸಿದ್ದೇಶ್ವರ ಸ್ವಾಮಿ ದೇವರ ಪಲ್ಲಕ್ಕಿಗೆ ಡಿಸಿ ಹೆಗಲ್ ಕೊಟ್ಟಿದ್ದಾರೆ. ಆ ಬಳಿಕ ಕೆಂಡ ಹಾಯ್ದಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಮಧ್ಯಾಹ್ನ 12ರಿಂದ 12:30 ಒಳಗೆ ಗರ್ಭಗುಡಿ ಬಂದ್ ಆಗುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ದೇವಿಯ ಗರ್ಭಗುಡಿಯ ಬಾಗಿಲನ್ನ ಕ್ಲೋಸ್ ಮಾಡಲಾಗುತ್ತೆ. ಇನ್ನು ಆ ಬಾಗಿಲು ತೆರೆಯೋದು 1 ವರ್ಷದ ನಂತರವೇ. ಅಭಿಜಿನ್ ಮುಹೂರ್ತದಲ್ಲಿ ದೇವಿಯ ಗರ್ಭಗುಡಿ ಇವತ್ತು ಬಂದಾಗುತ್ತೆ. 12ರಿಂದ 12:30 ಸಂದರ್ಭದಲ್ಲಿ 14 ದಿನಗಳ ಕಾಲ ತಾಯಿ ಭಕ್ತರಿಗೆ ದರ್ಶನವನ್ನ ಕೊಟ್ಟರು. ವಿಶೇಷವಾಗಿ ದರ್ಶನವನ್ನ ಕೊಟ್ಟರು. ಲಕ್ಷಾಂತರ ಮಂದಿ ದೇವಿಯ ದರ್ಶನವನ್ನ ಕೂಡ ಪಡೆದರು. ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಸಾರ್ವಜನಿಕರು, ಸ್ಥಳೀಯರು ಅನ್ನುವಂತೆ ಎಲ್ಲರೂ ಕೂಡ ದರ್ಶನವನ್ನ ಪಡೆದಿದ್ದಾರೆ. ಈ ಬಾರಿ ಹಲವು ಇತಿಹಾಸಗಳಿಗೆ ಕಾರಣ ಆಗಿದೆ. ಹಾಸನಾಂಬೆ ತಾಯಿಯ ಈ ಮಹೋತ್ಸವ. ಅದರ ಜೊತೆಯಲ್ಲಿ ಇವತ್ತು ಕೊನೆ ದಿನ, ಅಂದ್ರೆ ಬಾಗಿಲು ಮುಚ್ಚೋದಕ್ಕೆ ಕೊನೆ ದಿನ, ಸಾರ್ವಜನಿಕರ ದರ್ಶನಕ್ಕೆ ನಿನ್ನೆಯೇ ಕೊನೆ ದಿನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಖುಷ್ವಂತ್. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೇವೆ, ಇವತ್ತು ಕೊನೆಯ ದಿನ 12ರಿಂದ 12:30 ಒಳಗೆ ಗರ್ಭಗುಡಿಯ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಹಲವು ವಿಶೇಷಗಳು, ಹಲವು ಇತಿಹಾಸಗಳಿಗೆ ಕಾರಣ ಆಯಿತು ಈ ಬಾರಿಯ ಮಹೋತ್ಸವ. ಜೊತೆಯಲ್ಲಿ ಇವತ್ತು ಕೊನೆಯ ದಿನ ಯಾವ ರೀತಿ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಖುಷ್ವಂತ್? ಅಶ್ವಿನಿ, ಈಗಾಗಲೇ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇಂದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ 12 ಗಂಟೆ ನಂತರ ಮುಚ್ಚಲಾಗುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ಪ್ರಧಾನ ಅರ್ಚಕ ನಾಗರಾಜ್ ಹಲವು ಪೂಜಾ ಕಾರ್ಯವನ್ನ ಬೆಳಗಿನಿಂದ ಕೈಗೊಂಡು ಮಧ್ಯಾಹ್ನದ ವೇಳೆಗೆ ಜಿಲ್ಲಾಡಳಿತ ಸಮ್ಮುಖದಲ್ಲಿ, ಅಂದ್ರೆ ಉಸ್ತುವಾರಿ ಸಚಿವರು ಇರ್ಬೋದು, ಹಾಸನ ಡಿಸಿ ಲತಾ ಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜಿತಾ, ಸಂಸದ ಶ್ರೇಯಸ್ ಪಟೇಲ್ ಹಾಗೆ ಸ್ಥಳೀಯ ಶಾಸಕ ಸ್ವರೂಪ್ ಇವರೆಲ್ಲರ ಸಮ್ಮುಖದಲ್ಲಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಿ ಆ ಕೀಯನ್ನ ಮತ್ತೆ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಲಾಗುತ್ತೆ. ಜೊತೆಗೆ ಇವತ್ತು ಕೂಡ ಏನು ರಾತ್ರಿ ಮಧ್ಯ ಬೆಳಗಿನ ಜಾವದಿಂದ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕೂಡ ಇತ್ತು. ವಿಶೇಷ ಅಂದ್ರೆ ಈ ಜಾತ್ರಾ ಮಹೋತ್ಸವದಲ್ಲಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಸಾಮಾನ್ಯ ಭಕ್ತರಂತೆ ಕೆಂಡವನ್ನ ಹಾಯ್ದ್ರು. ಜೊತೆಗೆ ದೇವರ ಅಡ್ಡೆಗೆ ಹೆಗಲು ಕೊಟ್ಟು ಆ ಜಾತ್ರಾ ಮಹೋತ್ಸವದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಈ ಬಾರಿ ವಿಶೇಷ ಅಂದ್ರೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ 9ನೇ ತಾರೀಕು ತೆಗೀತು. ಅಂದ್ರೆ ಇವತ್ತು 15ನೇ ತಾರೀಕು. ಈ 9ನೇ ತಾರೀಕು ಬಾಗಿಲು ತೆರೆದಂತ ದಿನ ಮತ್ತು 15ನೇ ದಿನ ಬಾಗಿಲು ಮುಚ್ಚುವಂತ ದಿನ, ಈ 2 ದಿನ ಬಿಟ್ಟು ಉಳಿದ 13 ದಿನಗಳು ಸಾರ್ವಜನಿಕ ದರ್ಶನ ಇತ್ತು. ಈ ಸಾರ್ವಜನಿಕ ದರ್ಶನದಲ್ಲಿ ಸುಮಾರು 26 ಲಕ್ಷ ಮಂದಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಹೀಗಾಗಿ ಇದು ಒಂದು ಕೂಡ ಕಳೆದ ವರ್ಷ ಮತ್ತೆ ಈ ಹಿಂದಿನ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಹೋಲಿಸಿದರೆ ಈ ಬಾರಿ ದಾಖಲೆಯ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಇದಕ್ಕೆ ನೋಡೋದಾದ್ರೆ ಮುಖ್ಯ ಕಾರಣ ಹಾಸನ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಕಟ್ಟುನಿಟ್ಟಿನ ಕ್ರಮವನ್ನ, ಜೊತೆಗೆ ವಿಐಪಿ ಪ್ರೋಟೋಕಾಲ್ಗಳ ನಿಯಂತ್ರಣವೂ ಕೂಡ ನಿಗದಿತ ಸಮಯದಲ್ಲಿ ಮಾಡಿದ್ದು ಹೆಚ್ಚು ಭಕ್ತರು ಒಂದು ಹಾಸನಾಂಬ ದೇವಿ ದರ್ಶನ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು ಅಶ್ವಿನಿ. ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಂದು ಹಾಸನಾಂಬೆ ದೇವಿಯ ಗರ್ಭಗುಡಿ ಬಂದ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಕ್ತರ ಜಯಘೋಷದೊಂದಿಗೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಕೂಡ ನಡೀತಾ ಇದೆ. ಸಿದ್ದೇಶ್ವರ ಸ್ವಾಮಿ ದೇವರ ಪಲ್ಲಕ್ಕಿಗೆ ಡಿಸಿ ಹೆಗಲ್ ಕೊಟ್ಟಿದ್ದಾರೆ. ಆ ಬಳಿಕ ಕೆಂಡ ಹಾಯ್ದಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಮಧ್ಯಾಹ್ನ 12ರಿಂದ 12:30 ಒಳಗೆ ಗರ್ಭಗುಡಿ ಬಂದ್ ಆಗುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ದೇವಿಯ ಗರ್ಭಗುಡಿಯ ಬಾಗಿಲನ್ನ ಕ್ಲೋಸ್ ಮಾಡಲಾಗುತ್ತೆ. ಇನ್ನು ಆ ಬಾಗಿಲು ತೆರೆಯೋದು 1 ವರ್ಷದ ನಂತರವೇ. ಅಭಿಜಿನ್ ಮುಹೂರ್ತದಲ್ಲಿ ದೇವಿಯ ಗರ್ಭಗುಡಿ ಇವತ್ತು ಬಂದಾಗುತ್ತೆ. 12ರಿಂದ 12:30 ಸಂದರ್ಭದಲ್ಲಿ 14 ದಿನಗಳ ಕಾಲ ತಾಯಿ ಭಕ್ತರಿಗೆ ದರ್ಶನವನ್ನ ಕೊಟ್ಟರು. ವಿಶೇಷವಾಗಿ ದರ್ಶನವನ್ನ ಕೊಟ್ಟರು. ಲಕ್ಷಾಂತರ ಮಂದಿ ದೇವಿಯ ದರ್ಶನವನ್ನ ಕೂಡ ಪಡೆದರು. ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಸಾರ್ವಜನಿಕರು, ಸ್ಥಳೀಯರು ಅನ್ನುವಂತೆ ಎಲ್ಲರೂ ಕೂಡ ದರ್ಶನವನ್ನ ಪಡೆದಿದ್ದಾರೆ. ಈ ಬಾರಿ ಹಲವು ಇತಿಹಾಸಗಳಿಗೆ ಕಾರಣ ಆಗಿದೆ. ಹಾಸನಾಂಬೆ ತಾಯಿಯ ಈ
ಮಹೋತ್ಸವ ಅದರ ಜೊತೆಯಲ್ಲಿ ಇವತ್ತು ಕೊನೆ ದಿನ ಅಂದ್ರೆ ಬಾಗಿಲು ಮುಚ್ಚೋದಕ್ಕೆ ಕೊನೆ ದಿನ, ಸಾರ್ವಜನಿಕರ ದರ್ಶನಕ್ಕೆ ನಿನ್ನೆಯೇ ಕೊನೆ ದಿನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಖುಷ್ವಂತ್. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ, ಇವತ್ತು ಕೊನೆಯ ದಿನ 12ರಿಂದ 12:30 ಒಳಗೆ ಗರ್ಭಗುಡಿಯ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಹಲವು ವಿಶೇಷಗಳು, ಹಲವು ಇತಿಹಾಸಗಳಿಗೆ ಕಾರಣ ಆಯಿತು ಈ ಬಾರಿಯ ಮಹೋತ್ಸವ. ಜೊತೆಯಲ್ಲಿ ಇವತ್ತು ಕೊನೆಯ ದಿನ ಯಾವ ರೀತಿ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಖುಷ್ವಂತ್? ಅಶ್ವಿನಿ, ಈಗಾಗಲೇ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇಂದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ 12 ಗಂಟೆ ನಂತರ ಮುಚ್ಚಲಾಗುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ಪ್ರಧಾನ ಅರ್ಚಕ ನಾಗರಾಜ್ ಹಲವು ಪೂಜಾ ಕಾರ್ಯವನ್ನ ಬೆಳಗಿನಿಂದ ಕೈಗೊಂಡು ಮಧ್ಯಾಹ್ನದ ವೇಳೆಗೆ ಜಿಲ್ಲಾಡಳಿತ ಸಮ್ಮುಖದಲ್ಲಿ ಅಂದ್ರೆ ಉಸ್ತುವಾರಿ ಸಚಿವರು ಇರ್ಬೋದು, ಹಾಸನ ಡಿಸಿ ಲತಾ ಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜಿತಾ, ಸಂಸದ ಶ್ರೇಯಸ್ ಪಟೇಲ್ ಹಾಗೆ ಸ್ಥಳೀಯ ಶಾಸಕ ಸ್ವರೂಪ್ ಇವರೆಲ್ಲರ ಸಮ್ಮುಖದಲ್ಲಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಿ ಆ ಕೀಯನ್ನ ಮತ್ತೆ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಲಾಗುತ್ತೆ. ಜೊತೆಗೆ ಇವತ್ತು ಕೂಡ ಏನು ರಾತ್ರಿ ಬೆಳಗಿನ ಜಾವದಿಂದ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕೂಡ ಇತ್ತು. ವಿಶೇಷ ಅಂದ್ರೆ ಈ ಜಾತ್ರಾ ಮಹೋತ್ಸವದಲ್ಲಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಸಾಮಾನ್ಯ ಭಕ್ತರಂತೆ ಕೆಂಡವನ್ನ ಹಾಯ್ದ್ರು. ಜೊತೆಗೆ ದೇವರ ಅಡ್ಡೆಗೆ ಹೆಗಲು ಕೊಟ್ಟು ಆ ಜಾತ್ರಾ ಮಹೋತ್ಸವದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಈ ಬಾರಿ ವಿಶೇಷ ಅಂದ್ರೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ 9ನೇ ತಾರೀಕು ತೆಗೀತು. ಅಂದ್ರೆ ಇವತ್ತು 15ನೇ ತಾರೀಕು, ಈ 9ನೇ ತಾರೀಕು ಬಾಗಿಲು ತೆರೆದಂತ ದಿನ ಮತ್ತು 15ನೇ ದಿನ ಬಾಗಿಲು ಮುಚ್ಚುವಂತ ದಿನ, ಈ 2 ದಿನ ಬಿಟ್ಟು ಉಳಿದ 13 ದಿನಗಳು ಸಾರ್ವಜನಿಕ ದರ್ಶನ ಇತ್ತು. ಈ ಸಾರ್ವಜನಿಕ ದರ್ಶನದಲ್ಲಿ ಸುಮಾರು 26 ಲಕ್ಷ ಮಂದಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಹೀಗಾಗಿ ಇದು ಒಂದು ಕೂಡ ಕಳೆದ ವರ್ಷ ಮತ್ತೆ ಈ ಹಿಂದಿನ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಹೋಲಿಸಿದರೆ ಈ ಬಾರಿ ದಾಖಲೆಯ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಇದಕ್ಕೆ ನೋಡೋದಾದ್ರೆ ಮುಖ್ಯ ಕಾರಣ ಹಾಸನ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಕಟ್ಟುನಿಟ್ಟಿನ ಕ್ರಮವನ್ನ, ಜೊತೆಗೆ ವಿಐಪಿ ಪ್ರೋಟೋಕಾಲ್ಗಳ ನಿಯಂತ್ರಣವೂ ಕೂಡ ನಿಗದಿತ ಸಮಯದಲ್ಲಿ ಮಾಡಿದ್ದು ಹೆಚ್ಚು ಭಕ್ತರು ಒಂದು ಹಾಸನಾಂಬ ದೇವಿ ದರ್ಶನ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು ಅಶ್ವಿನಿ. ರೈಟ್ ಖುಷ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಂದು ಹಾಸನಾಂಬೆ ದೇವಿಯ ಗರ್ಭಗುಡಿ ಬಂದ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಕ್ತರ ಜಯಘೋಷದೊಂದಿಗೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಕೂಡ ನಡೀತಾ ಇದೆ. ಸಿದ್ದೇಶ್ವರ ಸ್ವಾಮಿ ದೇವರ ಪಲ್ಲಕ್ಕಿಗೆ ಡಿಸಿ ಹೆಗಲ್ ಕೊಟ್ಟಿದ್ದಾರೆ. ಆ ಬಳಿಕ ಕೆಂಡ ಹಾಯ್ದಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಮಧ್ಯಾಹ್ನ 12ರಿಂದ 12:30 ಒಳಗೆ ಗರ್ಭಗುಡಿ ಬಂದ್ ಆಗುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ದೇವಿಯ ಗರ್ಭಗುಡಿಯ ಬಾಗಿಲನ್ನ ಕ್ಲೋಸ್ ಮಾಡಲಾಗುತ್ತೆ. ಇನ್ನು ಆ ಬಾಗಿಲು ತೆರೆಯೋದು 1 ವರ್ಷದ ನಂತರವೇ. ಅಭಿಜಿನ್ ಮುಹೂರ್ತದಲ್ಲಿ ದೇವಿಯ ಗರ್ಭಗುಡಿ ಇವತ್ತು ಬಂದಾಗುತ್ತೆ. 12ರಿಂದ 12:30 ಸಂದರ್ಭದಲ್ಲಿ 14 ದಿನಗಳ ಕಾಲ ತಾಯಿ ಭಕ್ತರಿಗೆ ದರ್ಶನವನ್ನ ಕೊಟ್ಟರು. ವಿಶೇಷವಾಗಿ ದರ್ಶನವನ್ನ ಕೊಟ್ಟರು. ಲಕ್ಷಾಂತರ ಮಂದಿ ದೇವಿಯ ದರ್ಶನವನ್ನ ಕೂಡ ಪಡೆದ್ರು. ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಸಾರ್ವಜನಿಕರು, ಸ್ಥಳೀಯರು ಅನ್ನುವಂತೆ ಎಲ್ಲರೂ ಕೂಡ ದರ್ಶನವನ್ನ ಪಡೆದಿದ್ದಾರೆ. ಈ ಬಾರಿ ಹಲವು ಇತಿಹಾಸಗಳಿಗೆ ಕಾರಣ ಆಗಿದೆ ಹಾಸನಾಂಬೆ ತಾಯಿಯ ಈ ಮಹೋತ್ಸವ. ಅದರ ಜೊತೆಯಲ್ಲಿ ಇವತ್ತು ಕೊನೆ ದಿನ ಅಂದ್ರೆ ಬಾಗಿಲು ಮುಚ್ಚೋದಕ್ಕೆ ಕೊನೆ ದಿನ, ಸಾರ್ವಜನಿಕರ ದರ್ಶನಕ್ಕೆ ನಿನ್ನೆಯೇ ಕೊನೆ ದಿನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಖುಷ್ವಂತ್. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಖುಷ್ವಂತ್, ಗಮನಿಸ್ತಾ ಇದ್ದೀವಿ, ಇವತ್ತು ಕೊನೆಯ ದಿನ 12ರಿಂದ 12:30 ಒಳಗೆ ಗರ್ಭಗುಡಿಯ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಹಲವು ವಿಶೇಷಗಳು, ಹಲವು ಇತಿಹಾಸಗಳಿಗೆ ಕಾರಣ ಆಯಿತು ಈ ಬಾರಿಯ ಮಹೋತ್ಸವ. ಜೊತೆಯಲ್ಲಿ ಇವತ್ತು ಕೊನೆಯ ದಿನ ಯಾವ ರೀತಿ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಖುಷ್ವಂತ್? ಅಶ್ವಿನಿ, ಈಗಾಗಲೇ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಇಂದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ 12 ಗಂಟೆ ನಂತರ ಮುಚ್ಚಲಾಗುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ಪ್ರಧಾನ ಅರ್ಚಕ ನಾಗರಾಜ್ ಹಲವು ಪೂಜಾ ಕಾರ್ಯವನ್ನ ಬೆಳಗಿನಿಂದ ಕೈಗೊಂಡು ಮಧ್ಯಾಹ್ನದ ವೇಳೆಗೆ
ಜಿಲ್ಲಾಡಳಿತ ಸಮ್ಮುಖದಲ್ಲಿ ಅಂದ್ರೆ ಉಸ್ತುವಾರಿ ಸಚಿವರು ಇರ್ಬೋದು, ಹಾಸನ ಡಿಸಿ ಲತಾ ಕುಮಾರಿ, ಎಸ್ಪಿ ಮೊಹಮ್ಮದ್ ಸುಜಿತಾ, ಸಂಸದ ಶ್ರೇಯಸ್ ಪಟೇಲ್ ಹಾಗೆ ಸ್ಥಳೀಯ ಶಾಸಕ ಸ್ವರೂಪ್ ಇವರೆಲ್ಲರ ಸಮ್ಮುಖದಲ್ಲಿ ಗರ್ಭಗುಡಿ ಬಾಗಿಲನ್ನ ಮುಚ್ಚಿ ಆ ಕೀಯನ್ನ ಮತ್ತೆ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಲಾಗುತ್ತೆ. ಜೊತೆಗೆ ಇವತ್ತು ಕೂಡ ಏನು ರಾತ್ರಿ ಮಧ್ಯ ಬೆಳಗಿನ ಜಾವದಿಂದ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕೂಡ ಇತ್ತು. ವಿಶೇಷ ಅಂದ್ರೆ ಈ ಜಾತ್ರಾ ಮಹೋತ್ಸವದಲ್ಲಿ ಹಾಸನ ಡಿಸಿ ಲತಾ ಕುಮಾರಿ ಅವರು ಸಾಮಾನ್ಯ ಭಕ್ತರಂತೆ ಕೆಂಡವನ್ನ ಹಾಯ್ದ್ರು. ಜೊತೆಗೆ ದೇವರಾಟೆಗೆ ಹೆಗಲು ಕೊಟ್ಟು ಆ ಜಾತ್ರಾ ಮಹೋತ್ಸವದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಈ ಬಾರಿ ವಿಶೇಷ ಅಂದ್ರೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ 9ನೇ ತಾರೀಕು ತೆಗೀತು. ಅಂದ್ರೆ ಇವತ್ತು 15ನೇ ತಾರೀಕು, ಈ 9ನೇ ತಾರೀಕು ಬಾಗಿಲು ತೆರೆದಂತ ದಿನ ಮತ್ತು 15ನೇ ದಿನ ಬಾಗಿಲು ಮುಚ್ಚುವಂತ ದಿನ, ಈ 2 ದಿನ ಬಿಟ್ಟು ಉಳಿದ 13 ದಿನಗಳು ಸಾರ್ವಜನಿಕ ದರ್ಶನ ಇತ್ತು. ಈ ಸಾರ್ವಜನಿಕ ದರ್ಶನದಲ್ಲಿ ಸುಮಾರು 26 ಲಕ್ಷ ಮಂದಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಹೀಗಾಗಿ ಇದು ಒಂದು ಕೂಡ ಕಳೆದ ವರ್ಷ ಮತ್ತೆ ಈ ಹಿಂದಿನ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಹೋಲಿಸಿದರೆ ಈ ಬಾರಿ ದಾಖಲೆಯ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಇದಕ್ಕೆ ನೋಡೋದಾದ್ರೆ ಮುಖ್ಯ ಕಾರಣ ಹಾಸನ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಕಟ್ಟುನಿಟ್ಟಿನ ಕ್ರಮವನ್ನ ಜೊತೆಗೆ ವಿಐಪಿ ಪ್ರೋಟೋಕಾಲ್ಗಳ ನಿಯಂತ್ರಣವೂ ಕೂಡ ನಿಗದಿತ ಸಮಯದಲ್ಲಿ ಮಾಡಿದ್ದು ಹೆಚ್ಚು ಭಕ್ತರು ಬಂದು ಹಾಸನಾಂಬ ದೇವಿ ದರ್ಶನ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದು ಅಶ್ವಿನಿ. ರೈಟ್ ಕುಶ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.